ಇಲ್ಲೇ ಜಮಖಂಡಿ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ನೌಕರರನ್ನ ಒಂದಿಷ್ಟು ಮಂದಿಯನ್ನ ಕರ್ತವ್ಯಕ್ಕೆ ಹಾಜರುಪಡಿಸಿಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಹೊರಗುತ್ತಿಗೆ ನೌಕರರೆಲ್ಲರೂ ಅವತ್ತಿನ ದಿನ ಸ್ಟ್ರೈಕ್ ಮಾಡಿದ್ರು. ಅದ್ರ ಜೊತೆಗೆ ತುಂಬಾ 4 ಜನ ಸೇರಿಸ್ಕೊಂಡಿಲ್ಲ ಅಥವಾ ಆದೇಶ ಅವ್ರು ಪಾಲಿಸಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ತೆಗಿತಾರೆ ಅನ್ನೋ ಒಂದು ವಿಷಯ ಗೊತ್ತಾಗಿ ಅವ್ರಿಗೆ ಭೀತಿಯಿಂದ ಮತ್ತೆ ಅವರು ನಮ್ಮ ಕುಟುಂಬಗಳಿಗೆ ಏನ್ ತೊಂದರೆ ಆಗುತ್ತೋ ಅನ್ನೋ ಇದರಲ್ಲಿ 4 ಜನ ಪೆಟ್ರೋಲ್ ಅನ್ನ ಮೈ ಮೇಲೆ ಸುರಿಸ್ಕೊಂಡಾಗ ಇಬ್ಬರಿಗೆ ಅದರ ಆವಿ ಅಂದ್ರೆ ಪೆಟ್ರೋಲ್ನ ಆವಿ ಹೋಗಿ ಮತ್ತೆ ಕಣ್ಣಿಗೆ ಒಂದಿಷ್ಟು ಪೆಟ್ರೋಲ್ ಸಿಡಿದು 4 ಜನರಿಗೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವೈದ್ಯರಿಂದ ಚಿಕಿತ್ಸೆ ಕೊಡಿಸಲಾಗಿದೆ. ಅಲ್ಲಿ ಎಲ್ಲರೂ ಕೂಡ ಸ್ಟೇಬಲ್ ಇದ್ದಾರೆ. ಇಬ್ಬರಿಗೆ ಕಣ್ಣಿಗೆ ಪೆಟ್ರೋಲ್ ಹೋಗಿದ್ರಿಂದ ಸ್ವಲ್ಪ ಬ್ಲರಿಂಗ್ ವಿಷನ್ ಇದೆ, ಬಟ್ ಅದನ್ನು ಕೂಡ ಕಣ್ಣಿನ ಡಾಕ್ಟರ್ ನೋಡಿದ್ದಾರೆ. ಅವರು ಕೂಡ ಫಿಟ್ ಇದ್ದಾರೆ, ಡಿಸ್ಚಾರ್ಜ್ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ ಅನ್ನೋದು ಹೇಳಿದ್ದಾರೆ. ಇವತ್ತು ಕೂಡ ಡಿಸ್ಚಾರ್ಜ್ ಮಾಡ್ತಾರೆ, ಇವತ್ತು ಅಥವಾ ಬೆಳಿಗ್ಗೆ ಡಿಸ್ಚಾರ್ಜ್ ಆಗ್ತಾರೆ. ಇಲ್ಲಿ ಜಮಖಂಡಿ ಆಸ್ಪತ್ರೆಯಲ್ಲಿ ಈಗೇನು ಹೊರಗುತ್ತಿಗೆ ನೌಕರರಾಗಿ 22+20 42 ಜನ ಕಾರ್ಯನಿರ್ವಹಿಸೋದು. ಮುಂಚೆ 38 ಜನ ಇದ್ರು. ಈಗ ಹೊಸ ಏಜೆನ್ಸಿ ಆದ ನಂತರ 42 ಜನಕ್ಕೆ ಅವಕಾಶ ಇದೆ ಅನ್ನೋದು. 38 ಜನ ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ರು ಮುಂಚೆ, ಅವರನ್ನ ರೋಸ್ಟರ್ ಮೇಲೆ ತೆಗೆಯಲಾಗುತ್ತೆ ಅನ್ನೋದು ಗೊತ್ತಾದಾಗ ಹೊರಗುತ್ತಿಗೆ ನೌಕರರಿಗೆ ಒಂದು ರೀತಿ ಏನು ಅತಂತ್ರ ಸ್ಥಿತಿ ಆಗತ್ತೆ ಅನ್ನೋ ಒಂದು ಭಯದಲ್ಲೇ ಈ ರೀತಿ ಸ್ಟ್ರೈಕ್ ಮಾಡಿದ್ದಾರೆ. ಬಟ್ ಈಗ ನಾನು ನೋಡಿದಾಗ ಮತ್ತೆ ಕಾರ್ಯಾದೇಶ ನೀಡಿರೋದು ಹೊರಗುತ್ತಿಗೆ ಸಂಸ್ಥೆಗೆ, ಅದನ್ನ ಹೊರಗುತ್ತಿಗೆ ಸಂಸ್ಥೆಗೆ ಕಾರ್ಯಾದೇಶ ನೀಡಬೇಕು. ಅದರಂತೆ ಹೊರಗುತ್ತಿಗೆ ಸಂಸ್ಥೆ ಅವ್ರನ್ನ ನಮಗೆ ಕೆಲಸಕ್ಕೆ ನೀಡಬೇಕು, ಅಷ್ಟೇ ಆಗಬೇಕು ವಿನಃ ಇಲ್ಲಿ ಆಸ್ಪತ್ರೆ ನಡೆಯೋದು ಗ್ರೂಪ್ ಡಿಗಳು ಇರಲೇಬೇಕು. ಒಂದು ಆಸ್ಪತ್ರೆ ಅಂದ್ರೆ ಒಂದು ಮನೆ ಇದ್ದಂಗೆ, ಎಲ್ಲರೂ ಕೂಡ ಅವರವರ ಕೆಲಸಗಳನ್ನು ಮಾಡಿದ್ರೆ ಅಷ್ಟೇನೆ ಆಸ್ಪತ್ರೆ ಚೆನ್ನಾಗೂ ಇರುತ್ತೆ. ಮತ್ತೆ ಕರ್ತವ್ಯದಲ್ಲಿ ವೈದ್ಯಾಧಿಕಾರಿಗಳು ಇರ್ಬೋದು, ಸ್ಟಾಫ್ ನರ್ಸ್ ಇರ್ಬೋದು, ಅಥವಾ ಗ್ರೂಪ್ ಡಿಸ್ ಇರ್ಬೋದು, ಯಾರೇ ಆಗಲಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡುವಂತ ಕೆಲಸ ಆಸ್ಪತ್ರೆ ಕೆಲಸ. ಸೊ ಆಡಳಿತ ವೈದ್ಯಾಧಿಕಾರಿಗಳು ಈ ರೀತಿ ನಮ್ಮನ್ನ ಸೇರಿಸ್ಕೊಂಡಿಲ್ಲ ಅನ್ನೋದೇನಿದೆ ಅದನ್ನ ವೆರಿಫೈ ಮಾಡಿದ್ದೀನಿ. ಅದನ್ನ ಈಗ ಒಂದು ತಂಡವನ್ನು ರಚಿಸಿ ತನಿಖೆ ಮಾಡಲಿಕ್ಕೆ ಆದೇಶ ಕೊಡ್ತೀನಿ. ನಂತರ ಕೆಲವೊಂದು ನ್ಯೂನತೆಗಳಿದೆ ಆಸ್ಪತ್ರೆಯಲ್ಲಿ ಅನ್ನೋದು ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದಾಗ ಸ್ವಚ್ಛತೆ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ಅದೇ ರೀತಿ ಔಷಧಗಳ ಕೊರತೆ ಬಗ್ಗೆ ಹೇಳಿದ್ರು. ಸೊ ಅದೆಲ್ಲದನ್ನು ಕೂಡ ಪಟ್ಟಿ ಮಾಡಿದ್ದೀನಿ. ಈಗ ಅದನ್ನು ವೆರಿಫೈ ಮಾಡಿ ಸಾರ್ವಜನಿಕರು ಕೆಲವೊಂದು ನ್ಯೂನತೆಗಳನ್ನು ಸರಿಪಡಿಸಿ ಅನ್ನೋದು, ಅದನ್ನ ಆದಷ್ಟು ಬೇಗನೆ ಸರಿಪಡಿಸ್ತೀನಿ. ಈಗ ಆಡಳಿತ ವೈದ್ಯಾಧಿಕಾರಿಗಳನ್ನ ತೆಗಿಬೇಕು ಅನ್ನೋದ್ರ ಬಗ್ಗೆ ತುಂಬಾ ಜನ ಹೇಳಿದ್ರು. ಆದರೆ ಅದನ್ನ ತನಿಖೆ ನೋಡಿಬಿಟ್ಟು ನಂತರದಲ್ಲಿ ಇನ್ನೊಂದು 10 ದಿನದಲ್ಲಿ ಏನ್ ಮಾಡಬಹುದು ಅನ್ನೋದನ್ನ ತೀರ್ಮಾನ ತೆಗೆದುಕೊಳ್ತೀವಿ. ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇದನ್ನ ಏನಾಗಿದೆ ಅನ್ನೋದನ್ನ ಕೇಳಿದ್ದಾರೆ. ವರದಿಯನ್ನು ನಾಳೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀವಿ. ಈಗ ಏನೀಗ ಮೊದಲಿಗೆ ಜನ ಅದರಲ್ಲ ಬೀದರ್ ಜನ ಅವ್ರನ್ನ ಮತ್ತೆ ಪುನಃ ನೀವು ಅವ್ರನ್ನೇ ನೇಮಕ ಮಾಡ್ತೀರಾ? ಅಲ್ಲಲ್ಲ, ಈಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ 38 ಜನನ ತಾತ್ಕಾಲಿಕವಾಗಿ ಕಂಟಿನ್ಯೂ ಮಾಡಲೇಬೇಕು. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನೋದು. ಇದರಲ್ಲಿ ಈಗ ನಾವು ಪ್ರೆಷರ್ ಹಾಕಿ ಅವ್ರನ್ನ ತೆಗೆದು ಹಾಕೋ ಅವಶ್ಯಕತೆ ಇಲ್ಲ. ಏಜೆನ್ಸಿಗೆ ನಾವು ಹೇಳಬೇಕು, ನಮಗೆ ಇಷ್ಟು ಜನಕ್ಕೆ ನೌಕರರನ್ನು ಕೊಡಿ ಅನ್ನೋದಷ್ಟೇ ಆಡಳಿತ ವೈದ್ಯಾಧಿಕಾರಿ ಕರ್ತವ್ಯ. ಅಷ್ಟು ಮಾತ್ರ ಮಾಡಬೇಕು. ಅಲ್ಲ, ಈಗ ಅವ್ರ ಏಜೆನ್ಸಿ ಅವರನ್ನ ತೆಗೆದು ಹಾಕಿದ್ರ ನೀವೇನ್ ಮಾಡ್ತೀರ? ಏಜೆನ್ಸಿ ಅವ್ರು ತೆಗಿಯಕ್ಕೆ ಆಗಲ್ಲ. ಯಾಕಂತಂದ್ರೆ ಅವ್ರಿಗೆ ನೋಟಿಸ್ ಕೊಡಬೇಕು. ಹೊರಗುತ್ತಿಗೆ ನೌಕರರಿಗೆ ಕಾರಣಗಳಿರ್ಬೇಕು ಅವ್ರನ್ನ ತೆಗಿಲಿಕ್ಕೆ. ಆಯ್ತಾ, ಒಂದೇ ಸರಿಗೆ ಅವ್ರನ್ನ ತೆಗಿಲಿಕ್ಕೆ ಆಗಲ್ಲ. ಕಾರಣಗಳು ಹೇಳಿದ್ರೆ ತೆಗಿಬೇಕಾಗ್ತದೆ. ಈಗಂತೂ ಕಂಟಿನ್ಯೂ ಅಂದ್ರೆ ತಾತ್ಕಾಲಿಕವಾಗಿ ಅಥವಾ ಕಂಟಿನ್ಯೂ ಆಗ್ತಾರೆ ಅವರು. ಬಟ್ ಯಾವುದೇ ಕಾರಣಕ್ಕೂ ಅವ್ರನ್ನ ತೆಗಿಬಾರದು ಅನ್ನೋದೇ ನಮ್ಮದು ಉದ್ದೇಶ. ತೆಗಿಯಕ್ಕೆ ಅವಕಾಶ ಮಾಡಿಕೊಡಲ್ಲ. ಇದೇ ಇದಕ್ಕೆ ಲೋಕಾಪುರದಲ್ಲಿ ರೋಸ್ಟರ್ ಪ್ರಕಾರ ಮಾಡಿದ್ರು. ಅಲ್ಲಿ ಹೈಕೋರ್ಟ್ ಆದೇಶ ಮಾಡಿದೆ ಏನಂತ ಅವ್ರನ್ನೇ ತಗೋಬೇಕು ಅಂತ. ರೈಟ್, ಅದನ್ನೇ ಅದನ್ನ ಒಂದು ನೀವು ಬೇಕಾದ್ರೆ ನಿಮಗೆ ಕಾಪಿ ಕಳಿಸ್ತೀನಿ. ಎಸ್, ಅದನ್ನೇ ನಾನು ಹೇಳೋದು ಕೂಡ. ಯಾವುದೇ ವ್ಯಕ್ತಿ ಕೋರ್ಟಿಗೆ ಹೋದ್ರೂ ಕೂಡ ಕೋರ್ಟ್ ಯಾವಾಗಲೂ ಕೂಡ ಸಾರ್ವಜನಿಕರ ಪರವಾಗೇ ಇರುತ್ತೆ ಅಥವಾ ತೊಂದರೆ ಆದವ್ರ ಪರವಾಗೇ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಅಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತೆ ಸಿಬ್ಬಂದಿಯ ಹಿತದೃಷ್ಟಿಯಿಂದ ಅವ್ರು ಮುಂದುವರಿಯೋದು ಒಳ್ಳೇದು. ಅದನ್ನ ನೀವೇ ಒಂದು ಏಜೆನ್ಸಿ ಅವರಿಗೆ ಗಮನಕ್ಕೆ ತಂದು, ಯಾಕಂದ್ರೆ 2018ರಿಂದ ಅವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಇಲ್ಲಿ, ಅವರೇ ಒಂದು ಇದ್ರಂದ್ರೆ ಮುಂದೆ ಹೊಸ ಏನೋ ಅವರಿಗೆ
ಇಲ್ಲೇನಿಲ್ಲ, ಸಿಂಪಲ್ ಇದೆ. ನಾವು ಆಡಳಿತ ವೈದ್ಯಾಧಿಕಾರಿಯಾಗಿ ನಮಗೆ 42 ಜನನ ಕೊಡಿ ಅನ್ನೋದಷ್ಟೇ ನಾವು ಕೇಳಬೇಕು ನಿಯಮಾನುಸಾರ. ಅಷ್ಟು ಕೇಳಿದ್ರೆ ಅವ್ರು ಕೊಡ್ತಾರೆ. ಅವ್ರೇನು 42 ಜನ ಕೊಡ್ತಾರೆ, ಅವ್ರ ಕೆಲಸನ ನಾವು ತಗೊಳ್ಳೋದಷ್ಟೇ ನಮ್ಮ ಕೆಲಸ.